ನಮಸ್ಕಾರ ವೀಕ್ಷಕರೇ, ನಮ್ಮ SLN ನ್ಯೂಸ್ ಕನ್ನಡ ಚಾನೆಲ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಇರೋ ಬೆಲ್ ಬಟನ್ ಒತ್ತಿ. ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು. ಲಕ್ಷ್ಮೀನಾರಾಯಣ ರೆಡ್ಡಿ ಅವರ ಗೋಶಾಲೆಗೆ ಉಡುಪಿ ಪೇಜಾವರ ಶ್ರೀಗಳ ಭೇಟಿ, ಗೋಪೂಜೆ ಸಲ್ಲಿಕೆ. ಶಿಡ್ಲಘಟ್ಟ ತಾಲೂಕಿನ ಪ್ರಮುಖ JDS ಮುಖಂಡರು ಹಾಗೂ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣ ರೆಡ್ಡಿ ಅವರ ಗೋಶಾಲೆಗೆ ಉಡುಪಿ ಪೇಜಾವರ ಮಠದ ಪೀಠಾಧಿಪತಿಗಳಾದ ಪೂಜ್ಯ ಶ್ರೀ 1008 ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀ ಪಾದಂಗಳವರು ಭೇಟಿ ನೀಡಿ ಆಶೀರ್ವಚನ ನೀಡಿದರು. ಗೋಶಾಲೆಗೆ ಆಗಮಿಸಿದ ಶ್ರೀ ಪಾದಂಗಳವರಿಗೆ ಲಕ್ಷ್ಮೀನಾರಾಯಣ ರೆಡ್ಡಿ ಅವರು ಹಾಗೂ ಕುಟುಂಬದವರು ಮತ್ತು ಭಕ್ತರು ಸಾಂಪ್ರದಾಯಿಕವಾಗಿ ಪೂರ್ಣಕುಂಭ ಸ್ವಾಗತ ನೀಡಿ ಗೌರವಿಸಿದರು. ಬಳಿಕ ಗೋಶಾಲೆಯಲ್ಲಿರುವ ಗೋವುಗಳಿಗೆ ಬಾಳೆಹಣ್ಣು ನೀಡಿ ವಿಶೇಷ ಪೂಜೆ ಸಲ್ಲಿಸಿದ ಶ್ರೀಗಳು ಗೋ ಸಂಸ್ಕರಣ ಮತ್ತು ಗೋಸೇವೆಯ ಮಹತ್ವವನ್ನು ಸಾರಿದರು. ಇದೇ ವೇಳೆ ಗೋವುಗಳ ಪಾಲನೆ ಪೋಷಣೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿರುವ ಲಕ್ಷ್ಮೀನಾರಾಯಣ ರೆಡ್ಡಿ ಅವರ ಸೇವೆಯನ್ನು ಶ್ರೀಗಳು ಮುಕ್ತ ಕಂಠದಿಂದ ಶ್ಲಾಘಿಸಿ ಆಶೀರ್ವದಿಸಿದರು. ನಂತರ ಗೋಶಾಲೆಯ ವಿವಿಧ ವಿಭಾಗಗಳನ್ನು ವೀಕ್ಷಿಸಿದ ಶ್ರೀಪಾದಂಗಳವರು ಗೋವುಗಳ ಆರೋಗ್ಯ ಮತ್ತು ಅವುಗಳ ನಿರ್ವಹಣೆಯ ಕುರಿತು ಮಾಹಿತಿ ಪಡೆದುಕೊಂಡರು. ಈ ಸಂದರ್ಭದಲ್ಲಿ ಮಾತನಾಡಿದ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಲಕ್ಷ್ಮೀನಾರಾಯಣ ರೆಡ್ಡಿ ಅವರು, ಪೂಜ್ಯ ಸ್ವಾಮೀಜಿಯವರು ನಮ್ಮ ಗೋಶಾಲೆಗೆ ಭೇಟಿ ನೀಡಿ ಆಶೀರ್ವದಿಸಿರುವುದು ನಮಗೆಲ್ಲ ಅಪಾರ ಸಂತಸ ತಂದಿದೆ. ಗೋರಕ್ಷಣೆ ಮತ್ತು ಗೋಸೇವೆಯ ಪವಿತ್ರ ಉದ್ದೇಶದಿಂದಲೇ ನಾವು ಈ ಗೋಶಾಲೆಯನ್ನು ಮುನ್ನಡೆಸುತ್ತಿದ್ದೇವೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಅನಂತಕೃಷ್ಣ, ಪೈಲಹಳ್ಳಿ ವೆಂಕಟೇಶ್, ಮುತ್ತಕದಳ್ಳಿ ಭೈರೇಗೌಡ, ಫುಡ್ ಮನೋಹರ್, ಸುದೀಪ್ ಹಾಗೂ ಲಕ್ಷ್ಮೀನಾರಾಯಣ ರೆಡ್ಡಿ ಅವರ ಸಹೋದರರು, ಕುಟುಂಬಸ್ಥರು, ಗ್ರಾಮಸ್ಥರು ಮತ್ತು ಅಪಾರ ಸಂಖ್ಯೆಯ ಭಕ್ತಾದಿಗಳು ಉಪಸ್ಥಿತರಿದ್ದರು. ಪೇಜಾವರ ಶ್ರೀಗಳ ಈ ಭೇಟಿಯು ಗೋಶಾಲೆಯ ಸಿಬ್ಬಂದಿ ಹಾಗೂ ಸ್ಥಳೀಯ ಭಕ್ತರಲ್ಲಿ ವಿಶೇಷ ಹರ್ಷವನ್ನು ಮೂಡಿಸಿತು. ಇವತ್ತು ಏನು ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಆಗಮನ ಮಾಡ್ತಾ ಇರೋಂಥ ವಿಶ್ವೇಶ್ವರಯ್ಯ ತೀರ್ಥ ಸ್ವಾಮಿಗಳು ಉಡುಪಿಯವರು ಇದೇ ಹಾದಿಯಲ್ಲಿ ಹೋಗ್ತಾ ಇದ್ದರು. ಅದರಿಂದ ನಾವು ವಿನಂತಿ ಮಾಡ್ಕೊಂಡಿದ್ದಕ್ಕೆ ಹೊಸರಾಗಿ ಇಲ್ಲಿ ನಮ್ಮ ಗೋಶಾಲೆಗೆ ಬಂದು ನಮಗೆಲ್ಲ ಆಶೀರ್ವಾದ ಮಾಡಿ ವಿಶ್ವೇಶ್ವರ ತೀರ್ಥ ಸ್ವಾಮಿಗಳು ನಮಗೆಲ್ಲ ಒಳ್ಳೆಯದಾಗಲಿ ಅಂತೇಳಿ ಆಶೀರ್ವಾದ ಮಾಡಿ ಕೇಳಿಕೊಂಡ್ರು. ಇದೇ ರೀತಿ ನಮ್ಮ ತಾಲೂಕು ನಮ್ಮ ಜನತೆಗೆ ಎಲ್ಲ ಒಳ್ಳೆಯದಾಗಲಿ ಅಂತ ಕೇಳ್ತಾ ಅವ್ರ ಆಶೀರ್ವಾದ ಪಡೆದುಕೊಂಡು ಕಳಿಸ್ಕೊಡ್ತೀವಿ. ಏನಿಲ್ಲ, ನಾವು ಎಷ್ಟೋ ಏನೋ ಮಾಡ್ತಾ ಇರ್ತೀರಿ, ಅದರ ಜೊತೆಯಲ್ಲಿ ಈ ಗೋ ಸೇವೆ ಮಾಡಬೇಕಂತ ಒಂದು ಮನಸ್ಫೂರ್ತಿಯಿಂದ ನಾವು ಮಾಡ್ತಾ ಇದ್ದೀರಿ ಬಿಟ್ಟರೆ ಇನ್ನೇನು ಉದ್ದೇಶ ಏನಿಲ್ಲ. ಇದರಿಂದ ಮನಸ್ಫೂರ್ತಿಯಿಂದ ನಮ್ಮ ಮನಸ್ಸು ಸಮಾಧಾನಕ್ಕೋಸ್ಕರಾಗಿ ನಮ್ಮ ಗೋ ತಳಿನ ಇಂಪ್ರೂವ್ಮೆಂಟ್ ಮಾಡಬೇಕು, ಮೂಲ ತಳಿನ ಅನ್ನೋದು ಒಂದು ಉದ್ದೇಶ ಅಷ್ಟೇ. ನಮ್ಮ ಏರಿಯಾದಲ್ಲಿ ಎಲ್ಲಿ ಇಲ್ಲ, ನಮ್ಮ ತಾಲೂಕಲ್ಲಿ ಅದನ್ನು ಮಾಡ್ತಾ ಇದ್ದೀರಿ ಅಷ್ಟೇ, ನಾವು ಬೇರೆ ಏನಿಲ್ಲ.